ಯೂಟ್ಯೂಬ್ ಚಾನೆಲ್. ನಾನು ಮೋನಿ, ನಾನು ಐಕ್ಯ. ಇದು ಐಕ್ಯ ಅಂಡ್ ಮೋನಿ ಯೂಟ್ಯೂಬ್ ಚಾನೆಲ್. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಟ್ಯಾಪ್ ಮಾಡಿ. ಇದೇ ಥರ ಹೊಸ ಹೊಸ ವಿಡಿಯೋಸ್ ನಿಮಗೆ ರೆಕಮೆಂಡ್ ಆಗ್ತಿರತ್ತೆ. ಸೊ ಲೈಕ್ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಆದ್ಮೇಲೆ ತುಂಬಾ ದೊಡ್ಡ ಗ್ಯಾಪ್ ಆಯ್ತು, 2 weeks ಬ್ರೇಕ್, ಬಿಕಾಸ್ ನಮಗೆ ಎಂಟೋ ಮೆಸೇಜ್ ಇತ್ತು. ಲೈಕ್ ಆಲ್ಮೋಸ್ಟ್ 12,000 14,000 ವರ್ಡ್ಸ್ 3 ಎಸೆ ಬರೆಯೋದಿತ್ತು. ಸೊ ವಿ ಗಾಟ್ ವೆರಿ ಬಿಸಿ ಇನ್ ದಟ್. ವಿ ಡಿಡ್ ಟ್ರೈ ಟು ಮೇಕ್ ಅ ವಿಡಿಯೋ, ಬಟ್ ನಮ್ಮ ಕಾರ್ಡ್ ಕರಪ್ಟ್ ಆಗಿಬಿಟ್ಟು ವಿ ಹ್ಯಾಡ್ ಟು ಲೈಕ್ ಸ್ಟಾಪ್ ಇಟ್. ಸೊ ಯಾ, ಹಿಯರ್ ವಿ ಆರ್. From now on, at least we are like very consistent. So yeah, let's get into our video. ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ, ಯಾವುದೇ ಸ್ಟೂಡೆಂಟ್ ಅಬ್ರಾಡಿಗೆ ಬಂದು ಸ್ಟಡೀಸ್ ಮಾಡಬೇಕಂತ ಹೇಳಿದ್ರೆ ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ. ಯಾವ ಕಾಲೇಜ್ ಚೂಸ್ ಮಾಡೋದು, ಹೇಗೆ ಆ ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ಳೋದು, ಏನೇನು ಸ್ಟೆಪ್ಸ್ ತೊಗೊಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಲೈಕ್ ಫಂಡಿಂಗ್ ಹೇಗೆ ಅರೇಂಜ್ ಮಾಡೋದು, ಲೈಕ್ ಇಲ್ಲಿ ಹೇಗೆ ಬರೋದು, ಫ್ಲೈಟ್ ಬುಕ್ ಯಾವಾಗ ಮಾಡೋದು, ಅಕಾಮಡೇಷನ್, ಲೈಕ್ ಸೋ ಮೆನಿ ಸ್ಟೆಪ್ಸ್. ಪ್ರತಿ ಸ್ಟೆಪ್ಸ್ ತುಂಬ ಕಾಂಪ್ಲಿಕೇಟೆಡ್ ಸಮ್ಟೈಮ್ಸ್ ಆಗಿರುತ್ತೆ, ಸಮ್ಟೈಮ್ಸ್ ಡೌಟ್ಸ್ ತುಂಬ ಬರುತ್ತೆ. ಸೊ ವೆನ್ ನಾವು ಬರುವಾಗ ನಾವೇನ್ ಅನ್ಕೊಂತಿದ್ವಿ ಅಂತ, ಎಲ್ಲದು ಒಂದೇ ಕಡೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲದು ಇನ್ಫಾರ್ಮೇಶನ್ ಸಿಗಂಗಿದ್ರೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಹೆಲ್ಪ್ ಆಗಲಿ, ಯಾರೇ ಸ್ಟೂಡೆಂಟ್ ಬರಬೇಕು ಅಂತಿದ್ದಾರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸೆಟ್ ಆಫ್ ವಿಡಿಯೋಸ್ ಮಾಡೋಣ ಅಂತ ಇದ್ದೀವಿ. ಒನ್ ಪರ್ಟಿಕ್ಯುಲರ್ ವಿಡಿಯೋ ಒನ್ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಡೀಟೇಲ್ ಆಗಿ ಮಾಡಿಬಿಟ್ಟು ಒಂದು ಸೀರೀಸ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಆ ಸೀರೀಸ್ ಹೆಸರೇ Flying Abroad anta. So this is our first video. I hope this is helpful to all the students out there who are trying to come here and study. So this is our first video in that series, that is how to choose a perfect university that suits you. So yeah, let's get into it. ನಮ್ಮ ಡಿಗ್ರಿ ಆಗ್ತಿದ್ದಾಗೆ ನಾವು ಪ್ರೀವಿಯಸ್ ವಿಡಿಯೋ ಮೆನ್ಷನ್ ಮಾಡಿದಾಗೆ 1 ವರ್ಷ ಗ್ಯಾಪ್ ತಗೊಂಡ್ವಿ, ಸೊ ದಟ್ ವಿ ಕ್ಯಾನ್ ಅಪಿಯರ್ ಫಾರ್ ಸಿವಿಲ್ ಸರ್ವಿಸ್. ಸೊ ಜೂನಲ್ಲಿ ಎಕ್ಸಾಮ್ ಆಯಿತು, ವಿ ಕುಡಂಟ್ ಕ್ಲಿಯರ್, ವಿ ಗಾಟ್ ದ ರಿಸಲ್ಟ್ ಇನ್ ಜುಲೈ. ಸೊ ಜುಲೈಯಲ್ಲಿ ಆಗ್ಬಿಟ್ಟಿತ್ತು. ದೆನ್ ವಿ ಆರ್ ಲೈಕ್ ವಿಲ್ ನಾಟ್ ವೇಸ್ಟ್ ಎನಿ ಮೋರ್ ಟೈಮ್, ಸೊ ವಿ ವಿಲ್ ಗೋ ಆ್ಯಂಡ್ ಡೂ ಅವರ್ ಮಾಸ್ಟರ್ಸ್. ಸೊ ಮಾಸ್ಟರ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಲೈಕ್ ಯು ಕೆ ಯಾಕೆ ಚೂಸ್ ಮಾಡಿದ್ದು ಅಂದರೆ 1 ವರ್ಷ ಮಾಸ್ಟರ್ಸ್ ಇತ್ತು. ವಿ ವಾಂಟೆಡ್ ಟು ಡೂ ಇಟ್ ವೆರಿ ಕ್ವಿಕ್ಲಿ. So like we thought that we'll go to UK and do our masters. Avaga now we didn't know anything, so we directly contacted an agent. So our agent, she didn't literally explain us a lot of things. She just asked what masters we wanted to do, and we were very clear with what we wanted to. We wanted to do masters in MSc in international relations, which was our actually optional course that we had taken in our civil service. So idr bagge further studies madana anta navibru like we had a lot of interest, so we will do this. So avrige helidaga she gave us set of universities, and at that point we didn't know a lot of information about how to choose a university, what type of universities are there. ಅವ್ರು ಏನೇ ಕೊಟ್ಟರು ನಮಗೆ ಆ ಯೂನಿವರ್ಸಿಟೀಸ್ ನಮಗೆ ಬೇಸ್ ಮೇಲೆನೆ ನಾವು ಡಿಸೈಡ್ ಮಾಡಿದ್ವಿ. ಅವರು ಲೈಕ್ one major disadvantage of going to any agent is they suggest you the university which is beneficial for them. ಅವ್ರಿಗೆ ಎಲ್ಲಿಂದ ಅವ್ರು ಟೈಅಪ್ ಆಗಿರ್ತಾರೆ ಅದನ್ನ ತುಂಬಾ ರೆಕಮೆಂಡ್ ಮಾಡ್ತಾರೆ. ಸೊ ನಮ್ಗೆ ಏನಾಯ್ತು ಅಂತಂದ್ರೆ ಶಿ ಗೇವ್ ಅ ಸೆಟ್ ಆಫ್ ಯೂನಿವರ್ಸಿಟೀಸ್. ನಾವು ನಮ್ಗೆ ಅದರಲ್ಲಿ ಯಾವ್ದು ಚೆನ್ನಾಗಿ ಅನಿಸ್ತು ಆ ಯೂನಿವರ್ಸಿಟಿ ಲಿಸ್ಟ್ ಅಲ್ಲಿ we had to select the best out of the list which she gave us. ಸೊ ಏನಾಯ್ತು ಅಂತ ಅಂದ್ರೆ ಸೆಪ್ಟೆಂಬರ್ ಲೈಕ್ ಟಿಲ್ ಸೆಪ್ಟೆಂಬರ್ ಒಳಗಡೆ ನಾವು ಆಕ್ಚುಲಿ ಡೆಪಾಸಿಟ್ ಕೂಡ ಪೇ ಮಾಡಿದ್ವಿ, ಸಮ್ 2,000 pounds ಆರ್ ಸಮಥಿಂಗ್. ಸೊ ಎಲ್ಲ ಆಗಿತ್ತು. ಇನ್ನೇನು ನಾವು ನವೆಂಬರ್ ವಿ ಥಾಟ್ ದಟ್ ಲೈಕ್ ವಿ ಆರ್ ಫ್ಲೈಯಿಂಗ್. ಲೈಕ್ ನಮ್ಮ ಫ್ಯಾಮಿಲೀಸ್ಗೆಲ್ಲ ಲೈಕ್ ಆರ್ ಫಾರ್ ಡಿಸ್ಟಿಂಕ್ಟ್ ಫ್ಯಾಮಿಲೀಸ್ಗೆಲ್ಲ ಗೊತ್ತಾಗ್ಬಿಟ್ಟಿದ್ದು ನಾವು ಹೋಗ್ತಿದೀವಿ ಅಂತ ಹೇಳ್ಬಿಟ್ಟು ಡಿಸೆಂಬರಲ್ಲಿ. ಬಟ್ ನವೆಂಬರ್ ಮಿಡ್ಡಲ್ಲಿ ವಿ ಗಾಟ್ ಅ ಮೇಲ್ ಸೇಯಿಂಗ್ your course has been cancelled. Yeah, you are due to insufficient admissions in your course got cancelled. It was like we were shocked at that time. ee taranu agutta anta bittu we got so, even we were like scared to some extent because we had paid the money and all. So yeah, but konega refund ಆಯ್ತು. ಸೊ ದೇರ್ ರೀಸನ್ ವಾಸ್ ಕೋರ್ಸಲ್ಲಿ ಜಾಸ್ತಿ ಜನ ಇಲ್ದಿರೋ ಕಾರಣದಿಂದ ಕೋರ್ಸ್ನ ಕ್ಯಾನ್ಸಲ್ ಮಾಡಿದ್ವಿ.
ಈ ಕೋರ್ಸ್ನ ನೀವು ಡಿಫರ್ ಮಾಡಿಕೊಂಡು ಸೆಪ್ಟೆಂಬರ್ ಅಲ್ಲಿ ಬರೋದಿದ್ರೆ ನಿಮಗೆ £7,000 ನಾವು ಕನ್ಸೆಷನ್ ಕೊಡ್ತೀವಿ. ಅಲಾಂಗ್ ವಿತ್ ದಟ್ ವಿಲ್ ಗಿವ್ ಯು 1 more extra free course. But we are like, why? If this uni can do it once, it can also do it too, like second time. Twice. ಸೆಪ್ಟೆಂಬರ್ ಅಲ್ಲಿ ಮತ್ತೆ ನಾವು ಕಾಯ್ಕೊಂಡು ಕೂತ್ಕೊಂಡು ಅದಾದ್ಮೇಲೆ ಮತ್ತೊಂದ್ಸತಿ ನಮ್ಗೆ ಇದೇ ತರ ಬಂತು ಅಂತಂದ್ರೆ ಲೈಕ್ ವಿಲ್ ಬಿ ವೇಸ್ಟಿಂಗ್ ಅ ಲಾಟ್ ಆಫ್ ಟೈಮ್. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ದಟ್ ಫ್ಲಾಶ್ ಇನ್ ಅವರ್ ಹೆಡ್ ದಟ್ ಟೈಮ್ ವಾಸ್ ಸೆಪ್ಟೆಂಬರ್ ಯೂನಿವರ್ಸಿಟಿಗೆ ಬರ್ಬೇಕಂತ ಅಂದ್ರೆ ಸೆಪ್ಟೆಂಬರ್ ಇಂಟೇಕ್ಗೆ ಬರ್ಬೇಕಂತ ಅಂದ್ರೆ ನಮ್ಮ ಹತ್ರ ಲಾಟ್ ಆಫ್ ಆಪ್ಷನ್ಸ್ ಇತ್ತು. ಸೊ ವೈ ಸೆಟಲ್ ಫಾರ್ ದಿಸ್? ಸೊ that time we started doing proper research actually. ಅದೇ ಟೈಮಲ್ಲಿ ನಾವು ರಿಸರ್ಚ್ ಮಾಡಿ then we got to know that there are 2 sets of universities. One is Russell Group Universities, other is non-Russell Group University. Russell Group Universities andre those are reputed ones ಮತ್ತು government universities ತರ ಇದೆಲ್ಲ. This is compared to America's Ivy League universities. Yeah. So ಇದು ತುಂಬಾ like ಏಜ್ ಓಲ್ಡ್ ಯೂನಿವರ್ಸಿಟೀಸ್ ತರ ತುಂಬಾ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಈ ಯೂನಿವರ್ಸಿಟೀಸ್ ಎಲ್ಲ ಟಾಪ್ QS ರ್ಯಾಂಕಿಂಗ್ ಅಲ್ಲೇ ಇರುತ್ತೆ. ಟಾಪ್ QS ರ್ಯಾಂಕಿಂಗ್ ಇರುತ್ತೆ. ಅದ್ರ ಜೊತೆ ಈ ಯೂನಿವರ್ಸಿಟೀಸ್ ತುಂಬಾ ರಿಸರ್ಚ್ ಓರಿಯೆಂಟೆಡ್ ಇರುತ್ತೆ. ಮತ್ತೆ ಫ್ಯಾಕಲ್ಟೀಸ್ ಕೂಡ ತುಂಬಾ ಏನೋ ಲೈಕ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಒನ್ಸ್, ಆತರ ಲಾಟ್ಸ್ ಆಫ್ ಹಿಸ್ಟ್ರಿ. It comes with that. Private universities also are good, but these stand out. Yeah, it doesn't mean that non-Russell Group universities are not good, not at all. Those are universities are also really good. Some are very very good, but these stand out. That's it. So ಅದು ಗೊತ್ತಾಯ್ತು ನಮಗೆ. ನಾವು ಫಸ್ಟ್ ರಿಸರ್ಚ್ ಮಾಡಿದಾಗ ಅದಾದ್ಮೇಲೆ we listed few of the universities that we wanted to get in. ವಿಡಿಯೋ ಮಾಡ್ತಿರೋ ಟಾಪಿಕ್ ಹೌ ಟು ಸೆಲೆಕ್ಟ್ ಅ ಬೆಸ್ಟ್ ಯೂನಿವರ್ಸಿಟಿ ಅಂತ, ಹೌ ವಿ ಸೆಲೆಕ್ಟೆಡ್ ಅಂತ, ನಾವ್ ಯಾವ್ಯಾವ ಕ್ರೈಟೀರಿಯಾ ಮೇಲೆ ಡಿಪೆಂಡ್ ಆಗಿ ಸೆಲೆಕ್ಟ್ ಮಾಡಿದ್ವಿ ಅಂತ. ಸೊ ನಾವು ಇದೆಲ್ಲ ಆಯ್ತು. ಸೆಪ್ಟೆಂಬರ್ ಇಂಟೇಕ್ ಜಾನ್ವರಿ ಇಂಟೇಕ್ ಆಗ್ಲಿಲ್ಲ. ಸೊ ಲೆಟ್ಸ್ ಅಪ್ಲೈ ಫಾರ್ ಸೆಪ್ಟೆಂಬರ್ ಇಂಟೇಕ್ ಅಂತ ಡಿಸೈಡ್ ಆದ್ವಿ. ಆ್ಯಂಡ್ ಅಕ್ಟೋಬರ್ ನವೆಂಬರ್ ವಾಸ್ ದ ರೈಟ್ ಟೈಮ್ ಅನ್ಸುತ್ತೆ ನಾವು ಅಪ್ಲೈ ಮಾಡೋದಕ್ಕೆ. ಸೊ ದಟ್ಸ್ ವೆನ್ ವಿ ಸ್ಟಾರ್ಟೆಡ್ ಟು ರಿಸರ್ಚ್ ಯಾವ ಯೂನಿವರ್ಸಿಟಿ ಚೆನ್ನಾಗಿದೆ, ಏನು ಥಿಂಕ್ ಮಾಡ್ಬೇಕು ನಾವು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಅಂತೆಲ್ಲ ಕೂತ್ಕೊಂಡು ನಾವು ಯೋಚನೆ ಮಾಡೋ ಟೈಮಲ್ಲಿ ನಾವು ಫಸ್ಟ್ ಮಾಡಿದ ಸ್ಟೆಪ್ಪೇ ಟು ಲಿಸ್ಟ್ ಔಟ್ ದ ಬೆಸ್ಟ್ ಯೂನಿವರ್ಸಿಟೀಸ್ ವಿಚ್ ಯು ವಾಂಟ್. ನೀನು ಯಾವ ಕೋರ್ಸ್ ಮಾಡ್ತಿದ್ಯಾ ಆ ಕೋರ್ಸ್ನ ಯಾವ ಯೂನಿವರ್ಸಿಟಿ ಬೇಕು ಅಂತ ಆ ಕೋರ್ಸ್ನ ಲಿಸ್ಟ್ ಔಟ್ ಮಾಡ್ಕೊಂಡ್ವಿ. ಅದೇ ನಮ್ಮ ಫಸ್ಟ್ ಸ್ಟೆಪ್ ಆಗಿತ್ತು. ಸೊ ಇದನ್ನು ಹೇಗೆ ಮಾಡಿದ್ವಿ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀವಿ. ಇದನ್ನೆಲ್ಲ ಫುಲ್ ನಾವು ಮಾಡಿದ ರಿಸರ್ಚ್ನ ನಾವು ಹಂಚ್ಕೋತಿದ್ದೀವಿ ಅಷ್ಟೇ. ವಿ ಹ್ಯಾವ್ ಕಮ್ ಪ್ರಿಪೇರ್ಡ್. ಏನು ಕಾಣಿಸ್ತಲ್ಲ. ವಿ ಹ್ಯಾವ್ ಕಮ್ ಪ್ರಿಪೇರ್ಡ್. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಈಗ ಸ್ಟಾರ್ಟ್ ಮಾಡೋಣ ಒಂದೊಂದಾಗಿ ಏನೇನು ಕ್ರೈಟೀರಿಯಾ ನಾವು ತಲೆಯಲ್ಲಿ ಇಟ್ಕೋಬೇಕು ನಾವು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡುವಾಗ ಅಂತ. ಫಸ್ಟ್, ನೀವು ಯಾವ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೋಬೇಕಂತಿದ್ದೀರಾ ಆ ಯೂನಿವರ್ಸಿಟೀಸ್ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಲಿಸ್ಟ್ ಔಟ್ ಮಾಡಿಕೊಂಡು ನಂತರ ಆ ಯೂನಿವರ್ಸಿಟೀಸ್ದು QS ವರ್ಲ್ಡ್ ರ್ಯಾಂಕಿಂಗ್ನ ಚೆಕ್ ಮಾಡ್ಕೋಬೇಕಾಗತ್ತೆ. QS ವರ್ಲ್ಡ್ ರ್ಯಾಂಕಿಂಗ್ ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ. ಇಫ್ ಯು ಸರ್ಚ್ ಫಾರ್ QS ವರ್ಲ್ಡ್ ರ್ಯಾಂಕಿಂಗ್ಸ್ ಯೂನಿವರ್ಸಿಟೀಸ್ ಅಂತ. ಇದರಲ್ಲಿ ಟಾಪ್ 100 ಯೂನಿವರ್ಸಿಟೀಸ್ ಒಳಗಿರೋ ಯೂನಿವರ್ಸಿಟೀಸ್ನ ನಾವು ಲಿಸ್ಟ್ ಔಟ್ ಮಾಡ್ಕೊಂಡ್ವಿ. ಅದು ನಮ್ಮ ಕೋರ್ಸ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಇದನ್ನು ಲಿಸ್ಟ್ ಔಟ್ ಮಾಡಿಕೊಂಡು ಮತ್ತೆ ಇದೇ ಯೂನಿವರ್ಸಿಟೀಸ್ UKಲಿ ಎಷ್ಟು ರ್ಯಾಂಕಿಂಗ್ ಇದೆ ಅಂತ ಅದನ್ನು ಡಿಸೈಡ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ನಾವು ಆಲ್ಮೋಸ್ಟ್ ಒಂದು 8 to 10 ಯೂನಿವರ್ಸಿಟೀಸ್ ಲಿಸ್ಟ್ ಔಟ್ ಮಾಡಿಕೊಂಡು ಈ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡೋಣ ಅಂತ ಡಿಸೈಡ್ ಆದ್ವಿ. ಮತ್ತೆ ಇನ್ನೇನು ಮಾಡಿದ್ವಿ, ಲಿಸ್ಟ್ ಔಟ್ ಮಾಡಿದ್ಮೇಲೆ ಸ್ವಲ್ಪ ಯೂನಿವರ್ಸಿಟೀಸ್ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಟಾಪ್ ರ್ಯಾಂಕ್ಡ್ ಯೂನಿವರ್ಸಿಟೀಸ್ಗೆಲ್ಲ ಅಪ್ಲಿಕೇಶನ್ ಫೀಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಬಂದಿದ್ದ ಯೂನಿವರ್ಸಿಟಿಗೆ £50 ಅಪ್ಲಿಕೇಶನ್ ಫೀಸ್ ಇತ್ತು. ಅದೇ ಥರ ಬೇರೆ ಯೂನಿವರ್ಸಿಟೀಸ್ಗೂ ಇರುತ್ತೆ. ಲೈಕ್ LSEಗಾದರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗಾದರೆ £100 ಹತ್ರ ಇದೆ the application fees. Some of the universities girutte application fees like King's College London ಆಗಿರಬಹುದು, LSE ಆಗಿರಬಹುದು, ಎಡಿನ್ಬ್ರಾ ಆಗಿರಬಹುದು, ಈ ತರ ಯೂನಿವರ್ಸಿಟೀಸ್ ಗೆಲ್ಲ ಅಪ್ಲಿಕೇಶನ್ ಫೀಸ್ ಇದೆ. ತುಂಬಾ ಅದರ್ ಯೂನಿವರ್ಸಿಟೀಸ್ ಇಲ್ಲ. And it's a non-refundable fees. Non-refundable. Even if you get in or if you don't get in, it doesn't matter. The fees, the money that you pay, the application fees, it's done. Yeah. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಇಫ್ ಯು ಫೀಲ್ ದಟ್ ಯು ಆರ್ ಅದನ್ನ ಯೋಚನೆ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಇಫ್ ಯು
feel that you are getting in, then do go for it. So yeah. ಮತ್ತೆ ನಾವು ಅದಾದ್ಮೇಲೆ ನಾವು ಕೋರ್ಸ್ ಡಿಸೈಡ್ ಆಗಿದ್ದೆ ಆಕ್ಚುಲ್ ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ಸೇ ಮಾಡಬೇಕು ಅಂತ. ಅದೇ ಕೋರ್ಸ್ ಬೇರೆ ಬೇರೆ ಯೂನಿವರ್ಸಿಟೀಸ್ ಅಲ್ಲಿ ಬೇರೆ ಬೇರೆ ನೇಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಯೂನಿವರ್ಸಿಟಿಗೆ ತಗೊಂಡ್ರೆ ಇಂಟರ್ನ್ಯಾಷನಲ್ ರಿಲೇಷನ್, ಗವರ್ನೆನ್ಸ್ ಆ ಥರ ಇರುತ್ತೆ. ನಮ್ಮ ಯೂನಿವರ್ಸಿಟಿಲಿ ಓನ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಇದೆ. ಆದರೆ ಕೋರ್ಸ್ ಕಂಟೆಂಟ್ ಓದಿದ್ರೆ ನಾವು ಅವ್ರ ವೆಬ್ಸೈಟಲ್ಲಿ ಸೇಮ್ ಇರುತ್ತೆ. ನಮ್ಮ ಏನು ಕೋರ್ಸ್ ಇರುತ್ತೋ ಅದೇ ಸೇಮ್ ಇರುತ್ತೆ. ಸೊ ಕೋರ್ಸ್ ನೇಮ್ ಡಿಫ್ರೆಂಟ್ ಆಗಿದ್ರೂ ಕಂಟೆಂಟ್ ಸೇಮ್ ಇರುತ್ತೆ, ಅದನ್ನು ನೋಡ್ಕೋಬೇಕಾಗತ್ತೆ. ನಂತರ ನಾವು ಜಾಯ್ನ್ ಆಗ್ತಿರೋ ಕೋರ್ಸ್ದು ಅದ್ರದ್ದು ರ್ಯಾಂಕಿಂಗ್ ಹಾಕಿರ್ತಾರೆ ನಿಮ್ಮ ಯೂನಿವರ್ಸಿಟಿಲಿ. ಈಗ ನಮ್ಮ IR ಕೋರ್ಸ್ ನೋಡೋದಾದ್ರೆ ಟಾಪ್ 10 ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಕಾಡೆಮಿಕ್ ರಿಕ್ವೈರ್ಮೆಂಟ್. ಸೊ ಈ ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಮತ್ತೆ ನಿಮ್ದು ಅಪ್ಲಿಕೇಶನ್ ಫೀಸ್ ಲೈಕ್ ಜಸ್ಟ್ ನೋಡ್ಬಿಟ್ಟು ಯು ಡಿಸೈಡ್ ಇಫ್ ಯು ವಾಂಟ್ ಟು ಮೂವ್ ಫಾರ್ವರ್ಡ್ ವಿತ್ ದಟ್. ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಅಂದ್ರೆ ಪ್ರತಿಯೊಂದು ಯೂನಿವರ್ಸಿಟೀಸ್ ಕೂಡ ಅವ್ರ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ ಎಷ್ಟು ಪರ್ಸೆಂಟೈಲ್ ಅಥವಾ ಎಷ್ಟು ನಿಮ್ದು ಮಾರ್ಕ್ಸ್ ಇರಬೇಕು ನಿಮ್ದು ಪ್ರೀವಿಯಸ್ ಡಿಗ್ರಿಲಿ ಈ ಕೋರ್ಸಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು. ತುಂಬಾ ಜನ ಇದು ಓದದೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾರೆ. ದಟ್ ಈಸ್ ದ ಮೇನ್ ರೀಸನ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಗೆಟ್ ರಿಜೆಕ್ಟೆಡ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ದು ಡಿಗ್ರಿಲಿ ಪಾಸ್ಟ್ ಡಿಗ್ರಿಲಿ ಎಷ್ಟು ಮಾರ್ಕ್ಸ್ ಇದೆ, ನಿಮ್ಮ ಮಾರ್ಕ್ಸ್ ಈ ಕೋರ್ಸಲ್ಲಿ ನೀವು ಗೆಟ್ ಇನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೋ ಇಲ್ವೋ ಅಂತ ನೋಡ್ಬಿಟ್ಟು, ದಟ್ ಟು ವೆನ್ ಯು ಆರ್ ಲೈಕ್ ಪೇಯಿಂಗ್ ಸೋ ಮಚ್ ಮನಿ ಫಾರ್ ಅಪ್ಲಿಕೇಶನ್ ಫೀಸ್, ಇದನ್ನ ಲೈಕ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್. ಸೊ ಇದನ್ನ ಲೈಕ್ ನೋಡಿ ಪ್ರತಿಯೊಂದು ಯೂನಿವರ್ಸಿಟಿನೂ ಅವ್ರದ್ದು ವೆಬ್ಸೈಟ್ ಅಲ್ಲಿ ಇದನ್ನ ಪ್ರಾಪರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇದನ್ನ ನೋಡ್ಬಿಟ್ಟು ಎಲ್ಲ ಲಿಸ್ಟ್ ಡೌನ್ ಮಾಡ್ಕೊಡಿ. ನೆಕ್ಸ್ಟ್ ಬರೋದು ಎಕ್ಸ್ಪೀರಿಯನ್ಸ್ ಆಫ್ ದ ಫ್ಯಾಕಲ್ಟಿ. ಆಸ್ ವಿ ಮೆನ್ಷನ್ ಬಿಫೋರ್, ಒಳ್ಳೆ ಯೂನಿವರ್ಸಿಟೀಸ್ಗೆ ಹೋಗ್ತಿದ್ದೀರಂದ್ರೆ ಅಲ್ಲಿ 100% ಒಳ್ಳೆ ಫ್ಯಾಕಲ್ಟೀಸ್ ಇದ್ದೇ ಇರ್ತಾರೆ ಅಂತ ಹೇಳ್ಬಿಟ್ಟು. ದಟ್ಸ್ ವೈ ವಿ ಸ್ಟ್ರೆಸ್ಡ್ ಅಪಾನ್ ಚೆಕಿಂಗ್ ದ QS ವರ್ಲ್ಡ್ ರ್ಯಾಂಕಿಂಗ್, ದಾಟ್ ದಿಸ್ ಅಂಡ್ ಆಲ್. ಮತ್ತೆ ವೆಬ್ಸೈಟ್ ಅಲ್ಲೂ ಹಾಕಿರ್ತಾರೆ ಅವ್ರ ಪ್ರೊಫೈಲ್ ಆಗಿರ್ಬೋದು, ಅವ್ರು ಏನೇನು ಸ್ಟಡೀಸ್ ಮಾಡಿ, ಅವ್ರೇನು ರಿಸರ್ಚ್ ಮಾಡಿದ್ದಾರೆ ಅದನ್ನು ಪ್ರತಿಯೊಂದು ಹಾಕಿರ್ತಾರೆ. ನಿಮ್ಮ ಫ್ಯಾಕಲ್ಟೀಸ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಟೀಚ್ ಮಾಡಿದ್ದಾರೆ, ಯಾವ್ಯಾವ ಫೀಲ್ಡ್ ಅಲ್ಲಿ ಇದು ಮಾಡಿದ್ದಾರೆ, ಲೈಕ್ ಅ ಲಾಟ್ ಆಫ್ ಫ್ಯಾಕಲ್ಟೀಸ್ ಪಬ್ಲಿಷ್ ಬುಕ್ಸ್, ಆಮೇಲೆ ತುಂಬಾ ಆರ್ಟಿಕಲ್ಸ್ ಎಲ್ಲ ಬರ್ದಿರ್ತಾರೆ. ಅದನ್ನೆಲ್ಲ ಓದಿ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು. ಅ ಗುಡ್ ಫ್ಯಾಕಲ್ಟಿ ಇಸ್ ಈಕ್ವಲ್ ಟು having a clear knowledge about the subject and he can like help you with the subject. So ಆ ಥರ ಫ್ಯಾಕಲ್ಟೀಸ್ ಇರೋ ಯೂನಿವರ್ಸಿಟೀಸ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಲೈಕ್ IELTS ರಿಕ್ವೈರ್ಮೆಂಟ್. IELTS ರಿಕ್ವೈರ್ಮೆಂಟ್ ಎಲ್ಲ ಯೂನಿವರ್ಸಿಟೀಸ್ ಇರಲ್ಲ. ಇಫ್ ಯು ಕಮ್ ಫ್ರಮ್ ಬ್ಯಾಕ್ಗ್ರೌಂಡ್ ವೇರ್ ಇಂಗ್ಲಿಷ್ನ ಫಸ್ಟ್ ಲೈಕ್ ಮೀಡಿಯಮ್ ಆಫ್ ಯುವರ್ ಸ್ಟಡೀಸ್ ಅದಾಗಿದ್ರೆ ನಿಮ್ಗೆ ತುಂಬಾ ಯೂನಿವರ್ಸಿಟೀಸ್ ಅಲ್ಲಿ ಎಕ್ಸಾಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಗೆ ನಾವು 8 ಯೂನಿವರ್ಸಿಟೀಸ್ ಲೈಕ್ 8 ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿದ್ವಿ. ಅದರಲ್ಲಿ ಎಲ್ಲ ಎಕ್ಸೆಪ್ಟ್ ಆಗಿತ್ತು, ಆದ್ರೆ ನಾವು ಯೂನಿವರ್ಸಿಟೀಸ್ ಮಾತ್ರ ಕೇಳಿದ್ರು. ಲೈಕ್ 7 ಬ್ಯಾಂಡ್. ಸೊ ನಾರ್ಮಲ್ ಆಗಿ ಯೂನಿವರ್ಸಿಟೀಸ್ ಎಲ್ಲ 6.5 ಬ್ಯಾಂಡ್, 6 ಇಂದ 6.5 7 ಬ್ಯಾಂಡ್ ಹತ್ರ ಇರುತ್ತೆ. ನಾರ್ಮಲ್ ಎಲ್ಲ ಯೂನಿವರ್ಸಿಟಿ 6.5 ಅಲ್ಲಿ ಇರುತ್ತೆ, ಬಟ್ ನಮ್ಗೆ 7 ಕೇಳಿದ್ರು. ಸೊ ಇದನ್ನ ನೋಡಿ ಲೈಕ್ ದೇ ಆಸ್ಕ್ ಯು ಟು ಸಬ್ಮಿಟ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದೀರಾ ಅಂತ ಪ್ರೂಫ್ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಲೈಕ್ ಇಫ್ ಯು ವಾಂಟ್ ಟು ಎಕ್ಸೆಂಪ್ಟ್ ಯುವರ್ ಸೆಲ್ಫ್ ಅದನ್ನ ಮಾಡಿ ಮೋರ್ ಆಫ್ ಇನ್ಸ್ಟ್ರಕ್ಷನ್ ಅಂತೇನೋ MOI ಅಂತೇನೋ ಸಬ್ಮಿಟ್ ಮಾಡಬೇಕು. ಸೊ ಅದನ್ನ ಮಾಡಿ, ನಾವು ಅದನ್ನ ಮಾಡಿದ್ರು ಕೂಡ ವಿ ಹ್ಯಾವ್ ಟು ಟೇಕ್ ರೈಟ್ ಬಿಕಾಸ್ ನಮ್ಮ ಕೋರ್ಸ್ ಅಲ್ಲಿ ತುಂಬಾ ಲೈಕ್ language plays a very important role. So they asked us, we gave it, and we are here. Next comes the fees. That's the main thing. Fees, fees one university, ಒಂದೊಂದು ಫೀಸ್ ನ ಕೋರ್ಸ್ ಟು ಕೋರ್ಸ್ ಯೂನಿವರ್ಸಿಟೀಸ್ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಸ್ಟಾನ್ ಯೂನಿವರ್ಸಿಟಿಗೆ 17,000 to 18,000 pound ಇತ್ತು. ಇಲ್ವೇ 21,000 pounds ಇತ್ತು. ನೋ ಎವ್ರಿಥಿಂಗ್ ಐ ಡೋಂಟ್ ನೋ. ಲೀಡ್ಸ್ ಅಲ್ಲಿ ಆಗಿದ್ರೆ ನಮ್ಗೆ 21,000 pounds ಇತ್ತು. ಸೊ ನಾರ್ಮಲ್ ಆಗಿ ಇದೆಲ್ಲ ಯೂನಿವರ್ಸಿಟಿ 17, 18, 20, 22 ಅಲ್ಲಿ ಮುಗ್ದೋಗ್ತಿತ್ತು. ಬಟ್ ಈ ಎಡಿನ್ಬ್ರಾ ಯೂನಿವರ್ಸಿಟಿಲಿ 27,100 pounds, ಆಲ್ಮೋಸ್ಟ್ 30 ಲಕ್ಷ 28-29 ಲಕ್ಷ ಹತ್ತತ್ರ ಪೇ ಮಾಡಿದ್ದೀವಿ. ಬರೀ ಲೈಕ್ ಟ್ಯೂಷನ್ ಫೀಸ್, ಅದು ಲಿವಿಂಗ್ ಎಕ್ಸ್ಪೆನ್ಸಸ್ ಲೈಕ್ ಡಿಫ್ರೆಂಟ್ ಇದೆ.
ಅದಾದ್ಮೇಲೆ ಲೈಕ್ ಒನ್ ಆಫ್ ಅವರ್ ಫ್ರೆಂಡ್ ಹೂ ಇಸ್ ಡೂಯಿಂಗ್ ಸಮ್ course, cyber security, he's paying around how much, 38,000 pounds just for the highest fees actually. ಎಷ್ಟೇನೋ ಇದೆ, ಅದು ಲಿವಿಂಗ್ ಎಕ್ಸ್ಪೆನ್ಸಸ್ ಬಿಟ್ ಅಷ್ಟಾಗಿರುತ್ತೆ. ಸೊ ನೋಡಿ, ಲೈಕ್ ಥಿಂಕ್ ಮಾಡಿ, ಅದನ್ನ ಫೀಸ್ನು ಚೆಕ್ ಮಾಡಿ, ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಯು ಹ್ಯಾವ್ ಟು ಡಿಸೈಡ್. ಇದು ಮತ್ತೆ ಫೀಸ್ದು ಇನ್ನೊಂದು ಏನು ಚೆನ್ನಾಗಿರೋ ಯೂನಿವರ್ಸಿಟೀಸ್ ಲೈಕ್ ಫಾರ್ ಎಕ್ಸಾಂಪಲ್ ರಸಲ್ ಗ್ರೂಪ್ ಯೂನಿವರ್ಸಿಟೀಸ್ಗೆ ಹೋದ್ರೆ ನಿಮಗೆ ಒಂದೇನು ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ನೀವು ಏನಾದರೂ ನಾನ್ ಕೊಲ್ಯಾಟ್ರಲ್ ಲೋನ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ದೀಸ್ ಟಾಪ್ ಯೂನಿವರ್ಸಿಟೀಸ್ ಪ್ಲೇ ಅ ಮೇಜರ್ ರೋಲ್. ನೀವು ಟಾಪ್ 100 ಯೂನಿವರ್ಸಿಟೀಸ್ ಅಲ್ಲಿದ್ರೆ ಮಾತ್ರ ಲೈಕ್ ಜಾಬ್ ಓರಿಯೆಂಟೆಡ್ ಆಗಿರ್ಬೋದು, ಆ ತರ ಕೋರ್ಸ್ ಏನಾದ್ರು ಇದ್ರೆ ನಿಮ್ಗೆ ವಿತೌಟ್ ಕೊಲ್ಯಾಟ್ರಲ್ ಲೋನ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ICICI ಆಗಿರ್ಬೋದು, HDFC ಸಿಗುತ್ತೆ. ಸೊ ನಾವು ಇದ್ರ ಮೇಲೆ ಲೈಕ್ ಲೋನ್ಸ್ ಫಂಡಿಂಗ್ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀವಿ. ಬಟ್ ದಿಸ್ ಥಿಂಗ್ ಯು ನೀಡ್ ಟು ಕೀಪ್ ಇನ್ ಯೋರ್ ಮೈಂಡ್. ನೆಕ್ಸ್ಟ್ ಕಮ್ಸ್ ವಾಟ್, ಮೋನಿ? ನೆಕ್ಸ್ಟ್ ಕಮ್ಸ್ ಸ್ಕಾಲರ್ಶಿಪ್. ದ ಮೇನ್ ಥಿಂಗ್ ವಿಚ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಫೀಸ್ ಆಗಿರ್ಬೋದು. ಅದೇ ತರ ಫೀಸ್ ಹೆಂಗ್ ಎಕ್ಸೆಂಪ್ಟ್ ಮಾಡ್ಬೋದು, ನಾವು ಹೆಂಗ್ ಸ್ವಲ್ಪ ಸೇವ್ ಮಾಡ್ಬೋದು ಅಂತ, ದಟ್ ಸ್ಕಾಲರ್ಶಿಪ್ ಅಂತ ಅದನ್ನ ಕನ್ಸಿಡರ್ ಮಾಡೋದಾದ್ರೆ ನಮ್ ಇಂಡಿಯಾಲೂ ನಮ್ಗೆ ತುಂಬಾ ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತು UK ತುಂಬಾ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಶಿವಿಂಗ್ ಸ್ಕಾಲರ್ಶಿಪ್ ಆಗಿರ್ಬೋದು, ಶಿವಿಂಗ್ 100% ಫುಲ್ ಫಂಡ್ ಮಾಡ್ತಾರೆ. ಕಾಮನ್ವೆಲ್ತ್ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ಯೂನಿವರ್ಸಿಟೀಸ್ ಅಲ್ಲೂ ಅಷ್ಟೇ ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಬ್ರಿಸ್ಟಾಲ್ ಅಲ್ಲಿ there was person I know that who got 100% scholarship. Even here they get university scholarship alla, but ಬೇರೆ ಸ್ಕಾಲರ್ಶಿಪ್ ಇಂದ 100% ಕಾಮನ್ವೆಲ್ತ್ ಸ್ಕಾಲರ್ಶಿಪ್ ತುಂಬಾ ಜನಕ್ಕೆ ಸಿಗುತ್ತೆ. half of the fees, ನನ್ನ ಫ್ರೆಂಡಿಗೆ half of the fees exempt ಆಗಿದೆ. ಮತ್ತೆ ಇಂಡಿಯಾ ಕನ್ಸಿಡರ್ ಮಾಡೋದಾದ್ರೆ ತುಂಬಾ ಗವರ್ಮೆಂಟ್ ಸ್ಕಾಲರ್ಶಿಪ್ಸ್ ಇದೆ, ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಸ್ಕಾಲರ್ಶಿಪ್ಸ್ ನೋಡ್ಕೊಳ್ಳಿ. ಸೊ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತಿದ್ವಿ, ಅಂಡ್ ವಿ ಹ್ಯಾವ್ ಫ್ರೆಂಡ್ ಹೂ ಗಾಟ್ ದ ಸ್ಕಾಲರ್ಶಿಪ್, ಸೊ ವಿಲ್ ಮೇಕ್ ಹಿಮ್ ಕಮ್ ಹಿಯರ್ ಅಂಡ್ ಸ್ಪೀಕ್. ಸ್ಕಾಲರ್ಶಿಪ್ ನ ಏನಕ್ಕೆ ಇದ್ರಲ್ಲಿ ಹೇಳ್ತಾ ಇದೀವಿ ಅಂತ ಅಂದ್ರೆ, ಸ್ಕಾಲರ್ಶಿಪ್ ಸಿಗೋದು ನಮ್ಗೆ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗೇನೆ. ಯಾಕಂದ್ರೆ ಸ್ಕಾಲರ್ಶಿಪ್ ಕೊಡೋ ಯೂನಿವರ್ಸಿಟೀಸ್ ಎಲ್ಲ ಟಾಪ್ 100 QS ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಇರಬೇಕು. ಅಂತ ಯೂನಿವರ್ಸಿಟೀಸ್ಗೆ ಇಂಡಿಯಾಲೆಲ್ಲ ಫಂಡ್ ಮಾಡೋದು ಸ್ಕಾಲರ್ಶಿಪ್ನ. ಸೊ ಅದನ್ನು ನೋಡ್ಕೊಂಡು ನೀವು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತೆ ನಾವು ಆ್ಯಕ್ಚುಲ್ ಆಗಿ ಈ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡೋದು ಜಸ್ಟ್ UK ಬೇಸ್ಡ್ ಆಗಿ ಮಾಡ್ತಿಲ್ಲ. ಆಲ್ ಓವರ್ ವರ್ಲ್ಡಲ್ಲಿ ನೀವು ಯಾವುದೇ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಯುರೋಪ್ ಆಗಿರ್ಬೋದು, ಕೆನಡಾ, US, ಆಸ್ಟ್ರೇಲಿಯಾ, ಯಾವುದೇ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಬೇಕಂದ್ರೂ ಯು ಹ್ಯಾವ್ ಟು ಡಿಸೈಡ್ ನಿಮ್ಗೆ ಆ ಕಂಟ್ರಿಲಿ ಹೇಗೆ ಆಪರ್ಚುನಿಟೀಸ್ ಇದೆ, ಹೇಗೆ ನಿಮ್ಗೆ ಮುಂದಕ್ಕೆ ಯೂಸ್ ಆಗುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ನೀವು ಆ ಕಂಟ್ರಿ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿನ ಸ್ಪೋಕನ್ ಲ್ಯಾಂಗ್ವೇಜ್ ಏನಿದೆ, ಅಲ್ಲಿನ ಕೋರ್ಸ್ ಯಾವ್ದ್ರಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಲ್ಯಾಂಗ್ವೇಜ್ ಯಾವತ್ತೂ ಬ್ಯಾರಿಯರ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಜರ್ಮನಿ ಅಂತ ಅಂದ್ರೆ, ಜರ್ಮನಿಯಲ್ಲಿ ಕೋರ್ಸ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಬಟ್ ಅಲ್ಲಿ ವರ್ಕ್ ಮಾಡುವಾಗ ಆಗಿರ್ಬೋದು, ಅಲ್ಲಿನ ಜನ ಯಾರನ್ನು ಬೇರೆ ಇಂಗ್ಲಿಷ್ ಎಲ್ಲ ಮಾತಾಡೋದಿಲ್ಲ, ದೇ ಸ್ಪೀಕ್ ಜರ್ಮನ್. ಅದು ಕೂಡ ಯೋಚನೆ ಮಾಡ್ಕೊಳ್ಳಿ. ಲೈಕ್ ಇಫ್ ಯು ಆರ್ ವೆರಿ ಈಗರ್ ಟು ಲೈಕ್ ಲರ್ನ್ ದ ಲ್ಯಾಂಗ್ವೇಜ್, ಇಫ್ ಯು ಆರ್ interested, so that's good because the tuition fees will ನಾವಿಲ್ಲೆಲ್ಲ ಸ್ಟಡೀಸ್ ಎಲ್ಲ ಮಾಡಿ ಗ್ರಾಜುಯೇಟ್ ಆದ್ಮೇಲೆ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಅಂತ ಸಿಗುತ್ತೆ, PSW ಅಂತ. ಇದು ಎಲ್ಲ ಕಂಟ್ರೀಸ್ ಅಲ್ಲೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ UK ಅಲ್ಲಾದ್ರೆ 2 years, ಕೆನಡಾಲಿ ನೀವು ಕೆನಡಾ ಕನ್ಸಿಡರ್ ಮಾಡೋದಾದ್ರೆ 3 years ಸಿಗುತ್ತೆ, ಜರ್ಮನಿಗೆ ಕನ್ಸಿಡರ್ ಮಾಡೋದಾದ್ರೆ ಇಟ್ ವಿಲ್ ಬಿ ಲೈಕ್ 18 months. ಸೊ ನೀವು ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ನೀವು ಎಷ್ಟು ತಿಂಗಳು ಅಲ್ಲಿ ವರ್ಕ್ ಮಾಡ್ಬೋದು, PSW ಎಷ್ಟು ತಿಂಗಳಿಗೆ ಬರುತ್ತೆ, ಇದನ್ನು ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಬೋದು ಯಾವ ಕಂಟ್ರಿಗೆ ಹೋಗ್ಬೇಕು ಅಂತ. So yeah, it becomes very important because as soon as you get like complete your graduation you can work ಮಾಡ್ಬೋದು. Like company sponsor ಮಾಡದೇ ಇದ್ರು you will be having your own PSW visa, which plays a very important role. So our duration ನೋಡ್ಕೊಳ್ಳಿ, at least now when like lot of crisis is taking place, so PSW plays a very important role for all the students out here. So other duration ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಿ. ಮತ್ತೆ ಪರ್ಮನೆಂಟ್ ರೆಸಿಡೆನ್ಸ್
ನೀವು ಎಲ್ಲ ಆಯ್ತು, ಸ್ಟಡೀಸ್ ಆಯ್ತು, ವರ್ಕ್ ಮಾಡಿದಾಯ್ತು ಒಂದು 4-5 ವರ್ಷ, ಅದಾದ್ಮೇಲೆ ನಾನು ಇಲ್ಲೇ ಸೆಟ್ಲ್ ಆಗ್ಬೇಕಪ್ಪ ಅಂತ ಡಿಸೈಡ್ ಮಾಡ್ತೀರಂತ ಆದ್ರೆ ನೀವೆಲ್ಲ ಈಗ US ಅಲ್ಲಿ, ಕೆನಡಾಲಿ, UK ಅಲ್ಲಿ, ಆಸ್ಟ್ರೇಲಿಯಾ ಅಲ್ಲಿ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ PR ಎಷ್ಟು ವರ್ಷ ಆದ್ಮೇಲೆ ಸಿಗ್ಬೋದು ನಿಮ್ಗೆ, ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡಿ ನಂತರ ನೆಕ್ಸ್ಟ್ ಆಗಿ ಕೇಳ್ತಾರೆ. So the next very important thing that we must have, said it earlier itself, that is cost of living. It plays a very major role. The main reason we not choosing London was, one of the main reason was cost of living. It's like too much in the London, and the other reason was also the environment. We didn't want to be somewhere which is like very crowded, very happening and outgoing things. We wanted somewhere which like calmer side, so we selected Edinburgh. So whoever student wants to select a uni, look for student university select ಮಾಡುವಾಗ it becomes very important. Yes, our cost of living, ಅವರಿರೋ ಸಿಟಿಲಿ ಕಾಸ್ಟ್ ಆಫ್ ಲಿವಿಂಗ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದು ಸಿಟಿಲಿ ಒಂದೊಂದು ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, if you are selecting London, obviously cost of living is higher than comparing it with Leeds or Bristol or where Birmingham, York ಕಡೆ ಎಲ್ಲ ಇದ್ರೆ ತುಂಬಾ ಚೀಪ್ ಇರುತ್ತೆ. ಅದನ್ನ ಯೋಚನೆ ಮಾಡಿ, ಬಿಕಾಸ್ ಇಫ್ ಯು ಆರ್ ಲಂಡನ್ ಅಲ್ಲಿ ನೀವು ಇರ್ತೀರಾ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ 1 yearಗೆ 10 to 12 lakhs ಹತ್ತತ್ರ ಬೇಕಾಗುತ್ತೆ. ಅದೇ ನೀವು ಲೈಕ್ ಲೀಡ್ಸ್ ಅಲ್ಲಿ ಅಥವಾ ಬ್ರಿಸ್ಟಾಲ್ ಅಲ್ಲಿ ಇರ್ತೀರಾ ಅಂದ್ರೆ 7 to 8 lakhs ಅಲ್ಲಿ ನಿಮ್ದು ಲಿವಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ನಮ್ದು ಈಗ ನಾವು ಇರೋದು ಸ್ಕಾಟ್ಲೆಂಡ್ ಕ್ಯಾಪಿಟಲ್ ಎಡಿನ್ಬ್ರಾದಲ್ಲಿ, ಸೊ ನಮ್ ಲಿವಿಂಗ್ ಎಕ್ಸ್ಪೆನ್ಸಸ್ ಹೈ ಇದೆ. ಬಟ್ ಲಂಡನ್ ಅಷ್ಟಲ್ಲ, ಬಟ್ ಇಟ್ಸ್ ಓಕೆ. ಔಟ್ಸ್ಕರ್ಟ್ಸ್ ಅಲ್ಲೆಲ್ಲ ತುಂಬಾ ಚೀಪರ್ ಸಿಗುತ್ತೆ. ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನ್ ಹೇಳ್ಬೇಕು ಅಂತ ಅಂದ್ರೆ, ನಾನು ಎಲ್ಲ ಹೇಳ್ತಾರೆ ಸ್ಟೂಡೆಂಟ್ ಅಕೊಮಡೇಷನ್ಸ್ ಆರ್ ಚೀಪರ್ ಅಂತ, ಬಟ್ ವಿ ಫೈಂಡ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ಲಾಟ್ ಆಫ್ ಅವರ್ ಫ್ರೆಂಡ್ಸ್ ಆರ್ ಸ್ಟೇಯಿಂಗ್ ಇನ್ ಪ್ರೈವೇಟ್ ಮನೇನ ರೆಂಟ್ ಮಾಡಿದ್ದಾರೆ, ಅಲ್ಲಿ ಅವರಿಗೆ ಚೀಪ್ ಬೀಳುತ್ತೆ. ಫಾರ್ ಎಕ್ಸಾಂಪಲ್, ಅವ್ರ ಫ್ರೆಂಡ್ಸ್ ಜೊತೆ 3-4 people ಒಂದು ಫ್ಲಾಟ್ ನ ಶೇರ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಮಚ್ ಚೀಪರ್ ದೆನ್ ದಟ್ ದ ಮನಿ ಯು ಆರ್ ಸ್ಪೆಂಡಿಂಗ್ ಆನ್ ಇನ್ ಸ್ಟೂಡೆಂಟ್ ಅಕೊಮಡೇಷನ್. ಫಾರ್ ಎಕ್ಸಾಂಪಲ್, two of our friends who stays in student accommodation pays around 7,000-ish, ಅಂದ್ರೆ 7 ಲಕ್ಷ 8 ಲಕ್ಷ ಹತ್ತತ್ರ per year. ಆ ಅಕೊಮಡೇಷನ್ ಅಲ್ಲಿ ಕಿಚನ್ ಕೂಡ ಶೇರಿಂಗ್ ಇದೆ, ಒಂದು ಚಿಕ್ಕ ರೂಮ್ ಬಿಟ್ಟು ಬಾಕಿ ಎಲ್ಲ ಶೇರಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ದು ಕೂಡ ಒಂದ್ ಜಾಗದಲ್ಲಿ ವಾಶ್ರೂಮ್ ಶೇರಿಂಗ್ ಇದೆ, ಅವ್ರದ್ದು ವಾಶ್ರೂಮ್ ಕೂಡ ಶೇರಿಂಗ್ ಇದೆ. ಅದೇ ನನ್ ಮತ್ತೆ ಒಂದು ಫ್ರೆಂಡ್ ಲೈಕ್ ಒಂದ್ ಮನೇನ ರೆಂಟ್ ಮಾಡ್ತಾರೆ, like 3-4 people for like 2 BHK or 3 BHK, and they are like spending how much per month? 400-500 ಅಷ್ಟೇ pounds ಇರುತ್ತೆ ಅವ್ರಿಗೆ, bills include ಆಗ್ಬಿಟ್ಟು. ಸೊ ನೋಡಿ, but if you are new and you don't know a lot of things about the city, and if you want to socialize, friends uni accommodation is best for that. ಬಟ್ ನಿಮ್ಗೆ ಲೈಕ್ ಎಕ್ಸ್ಪೆನ್ಸ್ ವೈಸ್ ನೋಡ್ಬೇಕು ಅಂತ ಅಂದ್ರೆ ಇಟ್ಸ್ ಬೆಟರ್ ಟು ಗೋ ಫಾರ್ ಅ ಪ್ರೈವೇಟ್ ಅಕೊಮಡೇಷನ್ ವಿತ್ ಯುವರ್ ಫ್ರೆಂಡ್ಸ್. ಇಟ್ಸ್ ಲೈಕ್ ಮಚ್ ಚೀಪರ್. ನಮಗೆ ಆಕ್ಚುಲಿ ಭಯ ಇತ್ತು ಹೇಗೆ ಹೊಸ ಜಾಗ ಅಂತೆಲ್ಲ, ಸೊ ದಟ್ಸ್ ವೈ ವಿ ಆಪ್ಟೆಡ್ ಪ್ರೈವೇಟ್ ಸ್ಟೂಡೆಂಟ್ ಅಕೊಮಡೇಷನ್. ನಮ್ಗೆ ಯೂನಿಲಿ ಸಿಕ್ಕಿಲ್ಲ, ಬಿಕಾಸ್ ವಿ ವಾಂಟೆಡ್ ಅ ಡ್ಯುಯಲ್ ಶೇರಿಂಗ್ ಒನ್, ಅಂಡ್ ಆ ಡ್ಯುಯಲ್ ಶೇರಿಂಗ್ ಒನ್ ಇತ್ತು, ಬಟ್ ಅದು ತುಂಬಾ ಔಟ್ಸ್ಕರ್ಟ್ಸ್ ಅಲ್ಲಿ ಇತ್ತು ಒಂದು. ಮತ್ತೆ ನಾವು ಸೇಮ್ ಅಮೌಂಟ್ ಪೇ ಮಾಡ್ತಿದ್ವಿ ಇಲ್ಲಿಂದ ಅಲ್ಲಿಗೆ. ಸೆಕೆಂಡ್ ಒನ್, ನಮ್ದು ಕಿಚನ್ ಎವ್ರಿಥಿಂಗ್ ಲೈಕ್ ವಾಶ್ರೂಮ್ ವಾಸ್ ಶೇರಿಂಗ್, ವಿಚ್ ವಿ ಡಿಡ್ಂಟ್ ವಾಂಟ್ ಟು ಡೂ. ಸೊ ನಮ್ದು ಸ್ಟೂಡೆಂಟ್ ಅಕೊಮಡೇಷನ್, ಬಟ್ ಇಟ್ಸ್ ಅ ಪ್ರೈವೇಟ್ ಓನ್ ಸ್ಟೂಡೆಂಟ್ ಅಕೊಮಡೇಷನ್. ರೂಮ್ ಟೂರ್ ಮಾಡಿ ತೋರಿಸ್ತೀವಿ. ಯಾ, ವಿಲ್ ಡೂ ಅ ರೂಮ್ ಟೂರ್ ನಮ್ದು ಕೂಡ, ಮತ್ತೆ ನಮ್ಮ ಸ್ಟೂಡೆಂಟ್ ಅಕೊಮಡೇಷನ್ ಮತ್ತೆ ನಮ್ದು ಪ್ರೈವೇಟ್ ಅಕೊಮಡೇಷನ್. ಸೊ ವಿಲ್ ಶೋ ಯು ಅರೌಂಡ್. ಸೊ ಅದನ್ನೆಲ್ಲ ಯೋಚನೆ ಮಾಡ್ಕೊಳ್ಳಿ, ನಿಮ್ಗೆ ಹೇಗ್ ಸೆಟ್ ಆಗುತ್ತೆ, ಆಮೇಲೆ ಲೈಕ್ ಬಜೆಟ್ ಏನಿದೆ ಅದನ್ನ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ಲೈಕ್ ಲಿವಿಂಗ್ ಎಕ್ಸ್ಪೆನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನೆಕ್ಸ್ಟ್ ಕಮ್ಸ್ ವಾಟ್? ಪಾಸ್ಟ್ ಸ್ಟೂಡೆಂಟ್ ಪ್ಲೇಸ್ಮೆಂಟ್. ಸೊ ನಿಮ್ಮ ಕೋರ್ಸಲ್ಲಿ ಸ್ಟೂಡೆಂಟ್ಸ್, ಪಾಸ್ಟ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಈಗ ಏನ್ ಮಾಡ್ತಿದ್ದಾರೆ, ಎಷ್ಟು ಜಾಬ್ ಆಯ್ತು ಅವ್ರಿಗೆ, ಮತ್ತೆ ನಿಮ್ಮ ಕೋರ್ಸಲ್ಲಿ ಸ್ವಲ್ಪ ಕೋರ್ಸಸ್ಗೆ ಪ್ಲೇಸ್ಮೆಂಟ್ ಇರುತ್ತೆ, ಸ್ವಲ್ಪ ಕೋರ್ಸಸ್ಗೆ ಇರಲ್ಲ.
ಸೊ ಅದನ್ನು ಚೆಕ್ ಮಾಡಿ, ಬಿಕಾಸ್ ದ್ಯಾಟ್ ಪ್ಲೇಸ್ ಅ ಮೇಜರ್ ರೋಲ್. ಇಫ್ ಯು ಆರ್ ಕಮಿಂಗ್ ಹಿಯರ್, ನೀವು ಎಷ್ಟು ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ most of us want to stay back here and earn something. So it becomes very important. Job ಹೇಗಿದೆ, ಅವೈಲಬಿಲಿಟಿ ಹೇಗಿದೆ, ನಿಮ್ಮ ಕೋರ್ಸಿಗೆ ಯಾವ ಥರ ಜಾಬ್ ಸಿಗುತ್ತೆ ಅದನ್ನ ನೋಡೋದು ತುಂಬ ಇಂಪಾರ್ಟೆಂಟ್. ಅದು ಕೂಡ ನಿಮ್ಮದು ಯೂನಿ ವೆಬ್ಸೈಟಲ್ಲಿ ಇರುತ್ತೆ. ನಿಮ್ಮ ಕೋರ್ಸಲ್ಲಿ ನಿಮ್ಮ ಅಲ್ಯುಮಿನೈಸ್ ಎಲ್ಲ ಏನೇನು ವರ್ಕ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಫಾರ್ ಎಕ್ಸಾಂಪಲ್ ನಮಗೆ ತುಂಬ ಕನ್ಫ್ಯೂಷನ್ ಇತ್ತು ನಮ್ಮ ಕೋರ್ಸಲ್ಲಿ ಯಾವ ಥರ ಜಾಬ್ ಇರ್ಬೋದು ಅಂತ. ನಾವು ಗೂಗಲ್ ಮಾಡಿದ್ವಿ, ಬಟ್ ಗೂಗಲ್ ಮಾಡಿದಾಗ ಕೂಡ ಇಟ್ ವಾಸ್ ಲೈಕ್ ವೆರಿ ಕನ್ಫ್ಯೂಸಿಂಗ್. ಇಟ್ಸ್ ಅ ಬ್ರಾಡ್ ಥಿಂಗ್, ಎಲ್ಲ ಕಡೆ ಇದೆ, ಎಲ್ಲೂ ಇಲ್ಲ ಥರ. ನಮಗೆ ಇಟ್ ವಾಸ್ ವೆರಿ ಕನ್ಫ್ಯೂಸಿಂಗ್. ದೆನ್ ವಿ ಸರ್ಚ್ ಇನ್ ದ ಯೂನಿ ವೆಬ್ಸೈಟ್ ಇಟ್ ಸೆಲ್ಫ್. ಸೊ ವಿ ಗಾಟ್ ಅನ್ ಐಡಿಯಾ ಎಲ್ಲೆಲ್ಲಿ ಹಾಕ್ಬೋದು, ಯಾವ ಥರ ಜಾಬ್ ಅಪ್ಲೈ ಮಾಡ್ಬೋದು ಅಂತ. ಸೊ ಯೂನಿವರ್ಸಿಟಿಲಿ ಕೆರಿಯರ್ ಸರ್ವಿಸ್ ಅಂತಾನೂ ಇರುತ್ತೆ. ಇಫ್ ಯು ಟೇಕ್ ಅನ್ ಅಪಾಯಿಂಟ್ಮೆಂಟ್ ಮತ್ತೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಯಾವ ಕೋರ್ಸ್ ಮಾಡ್ತಿದ್ದೀರಾ ಎಲ್ಲ ಹೇಳಿದ್ರೆ ಗೈಡ್ ಯು ವೆರಿ ವೆಲ್. ಸೊ ನೆಕ್ಸ್ಟ್ ಮತ್ತೇನು ಅಂತ ಅಂದರೆ ಅದೇ ಹೇಳಿದ್ವಲ್ಲ, ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ತಿಳ್ಕೊಬೋದು. ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಅವರೆಲ್ಲ ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ತುಂಬ ಜನ ಹಾಕ್ಕೊಂಡಿರ್ತಾರೆ ವಿ ಹ್ಯಾವ್ ಸ್ಟಡಿಡ್ ಹಿಯರ್, ಗ್ರಾಜುಯೇಟ್ ಆಗಿದ್ದೀವಿ ಅಂತ. ಫಿಲ್ಟರ್ ಅಪ್ಲೈ ಮಾಡಿ ಯು ಕ್ಯಾನ್ ಜಸ್ಟ್ ಟೆಕ್ಸ್ಟ್ ದೆಮ್ ಆಸ್ಕಿಂಗ್ ಹೇಗಿದೆ ಯೂನಿವರ್ಸಿಟಿ. ಅವ್ರ ಪರ್ಸ್ಪೆಕ್ಟಿವ್ ತಿಳ್ಕೊಂಡ್ರೆ ನಮ್ಗೊಂದು ಕ್ಲೋಜರ್ ಸಿಗುತ್ತೆ, ಹೇಗಿದೆ ಯೂನಿವರ್ಸಿಟಿ, ಹೇಗೆ ಇದೆ ಕೋರ್ಸ್ ಅಂತೆಲ್ಲ ನಮ್ಗೊಂದು ಐಡಿಯಾ ಬರುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಕರೆಂಟ್ ಸ್ಟೂಡೆಂಟ್ಸ್ ಯಾರು ಸ್ಟಡಿ ಮಾಡ್ತಿದ್ದಾರೆ ಅವ್ರದ್ದು ಕಾಂಟ್ಯಾಕ್ಟ್ ಇಟ್ಕೋಬೋದು ನೀವು. ಲಿಂಕ್ಡ್ಇನಲ್ಲಿ ತುಂಬ ಜನ ಪೋಸ್ಟ್ ಮಾಡಿರ್ತಾರೆ ನಾವಿಲ್ಲಿ ಸ್ಟಡಿ ಮಾಡ್ತಿದ್ದೀವಿ ಯೂನಿ ಅಂತ ಎಲ್ಲ. ನಂತರ ನಿಮ್ಗೆ ಮತ್ತು ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕಂತಂದರೆ ಯೂನಿವರ್ಸಿಟೀಸ್ ಅವರೇ ಒಂದು ಕನ್ಸಲ್ಟೇಷನ್ ಅಂತ 15 to 20 minutes ನಿಮಗೆ ಟೈಮ್ ಕೊಡ್ತಾರೆ. ಯು ಕ್ಯಾನ್ ಗೋ ಆನ್ ದ ಯೂನಿವರ್ಸಿಟಿ ವೆಬ್ಸೈಟ್, ಬುಕ್ ದ ಅಪಾಯಿಂಟ್ಮೆಂಟ್, ಮತ್ತು ಅವ್ರ ಹತ್ರ ಮಾತಾಡ್ಬೋದು. ನಿಮ್ಗೆ ಏನೇ ಕ್ವೈರೀಸ್ ಇದ್ರೂ ಎಲ್ಲ ಪೆನ್ ಟು ಪೆನ್ ಕ್ಲಿಯರ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಗೆ ಒಂದು ಕ್ಲೋಸರ್ ಲುಕ್ ಐಡಿಯಾ ಸಿಗುತ್ತೆ, ನಿಮ್ಗೆ ಯಾವ ಯೂನಿವರ್ಸಿಟಿ, ನಿಮ್ಗೆ ಇದೇ ಯೂನಿವರ್ಸಿಟಿ ಬೇಕಾ ಅಂತೆಲ್ಲ. ಇಷ್ಟು ಯೂನಿವರ್ಸಿಟೀಸ್ ಲಿಸ್ಟ್ ಔಟ್ ಮಾಡಿರೋದ್ರಲ್ಲಿ ನಿಮ್ಗೆ ಯಾವುದು ಎಲ್ಲದಕ್ಕೂ ಯೂಸ್ ಆಗಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದಕ್ಕೆ ಅಪ್ಲೈ ಮಾಡಿ. ಒಂದು ಅಟ್ಲೀಸ್ಟ್ 8 to 10 ಆದರೂ ಅಪ್ಲೈ ಮಾಡಬೇಕಾಗತ್ತೆ ನೀವು ಅಪ್ಲೈ ಮಾಡಬೇಕಾದ್ರೆ. ಸೊ ಇದು ಅಪ್ಲೈ ಮಾಡೋದು ಹೇಗೆ ಅಂತೆಲ್ಲ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀವಿ, ಹೌ ಟು ಅಪ್ಲೈ ಅಂತ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ. ವಿಲ್ ಗೆಟ್ ಬ್ಯಾಕ್ ಟು ದಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಇದನ್ನ ನೋಡಿ, ಲೈಕ್ ವಿಲ್ ಪುಟ್ ದ ಲಿಸ್ಟ್ ಹೌ ಯು ಹ್ಯಾವ್ ಟು ಅಂತ. ಇದನ್ನ ಒಂದ್ ಕಡೆ ನೀವು ಲೈಕ್ ರೈಟ್ ಇಟ್ ಡೌನ್. ಅದ್ರ ಅಂಡರ್ ಅಲ್ಲಿ ಯಾವ ಯೂನಿವರ್ಸಿಟಿ ಲೈಕ್ ರೈಟ್ ದ ಹೆಡಿಂಗ್ಸ್, university name, QS world ranking, QS UK like UK ranking, course ranking, IELTS requirements, fees scholarship, make a heading and other under universities bariri other adjacent ಆಗ್ಬಿಟ್ಟು like all these criteria, write it down. So select which is best for you, because university select ಮಾಡೋದು very 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 important ಆಗುತ್ತೆ. Because you cannot play around with like one ಇದಾಗಿಲ್ಲ ಅದು ಅದಾಗಿಲ್ಲ ಇದು. There are like lot of students, trust me, future ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. Trust me, there are lot of students first month second month ಅಲ್ಲೇ ಯೂನಿನ ಬಿಡ್ತಾರೆ. because like we do have proof, like ನಮ್ದು ಗ್ರೂಪ್ ಅಲ್ಲಿ ತುಂಬಾ ಜನ they have literally first month second month ಅಲ್ಲಿ ಫೀಸ್ ಪೇ ಮಾಡ್ಬಿಟ್ಟು ಯೂನಿನ ಬಿಟ್ಟಿದ್ದಿದೆ. and their reason is their course is not something that they expected with, which shouldn't happen to you. That's why please make sure that you are, ನಿಮ್ಗೆ ಗೊತ್ತಿದೆ ನೀವೇನ್ ಮಾಡ್ತಿದ್ದೀರಾ, ನೀವೇನಕ್ಕೆ ಬರ್ತಿದ್ದೀರಾ, ನಿಮ್ ಕೋರ್ಸ್ ಅಲ್ಲಿ ಏನಿದೆ ನಿಮ್ಗೆ ಗೊತ್ತಿದೆ. ಬಿಕಾಸ್ ಇಲ್ಲಿ ಬಂದು ಆಮೇಲೆ ರಿಗ್ರೆಟ್. ಸೊ ಅದಾದ್ಮೇಲೆ ಲೈಕ್ ತುಂಬಾ ಜನ ಹೇಳ್ತಾರೆ ಇಟ್ಸ್ ನಾಟ್ ಇಂಪಾರ್ಟೆಂಟ್. ಲೈಕ್ ಈಗ ರೀಸೆಂಟ್ ಆಗಿ ವಿ ಹ್ಯಾವ್ ಬಿನ್ ಹಿಯರಿಂಗ್ ದಿಸ್ ಅ ಲಾಟ್. ತುಂಬಾ ಜನ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ವಿಚ್ ಯೂನಿವರ್ಸಿಟಿ ಯು ಹ್ಯಾವ್ ಲರ್ನ್ಡ್, ಲೈಕ್ ಯಾರು ಕೇಳಲ್ಲ ಯೂನಿವರ್ಸಿಟೀಸ್ ಯಾವ ಯೂನಿವರ್ಸಿಟೀಸ್ ಓದ್ರಿ ಅಂತ ಹೇಳ್ಬಿಟ್ಟು. But what we feel is it's really important that which university you are in, what course you are doing, and are you interested in that course. Because end of the day what universities teach you is the skills, the knowledge which you will need when you are in some work. Like they may not ask you your course ಯಾವ university ಇಂದ ಬಂದಿದ್ದೀರಾ ಅಂತ, but the way the knowledge you hold, the course that you have in hand, ಎಷ್ಟು ನಿಮಗೆ ಆ ಕೋರ್ಸ್ದು ಇನ್ ಡೆಪ್ತ್ ನಾಲೆಜ್ ಇದೆ,
it do play a very important role. So selecting good universities andre you have a good professors, you have good faculty, teaching faculties, you have good support system anta helbittu. So it becomes very important, and we do believe that it's really important to select a very good university and that suits you well, that you are passionate about, And your then, course fits well. yeah, fits you very well, rather than going to any universities that's available out there and doing your masters for just for doing sake, because it's about your money, it's about your time, it's about your Future. your career, everything depends on that. So yeah, please do think before ಏನೇ ಮಾಡೋದಿದ್ರು, ಏನೇ ಯಾವುದೇ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡುವಾಗನು ಅದ್ರದ್ದು ಎಲ್ಲಾನು ನೀಟಾಗಿ ಥಿಂಕ್ ಮಾಡಿ ಯೋಚನೆ ಮಾಡಿ like select ಮಾಡಿ. So all the very best. We hope this video at least helps you in selecting your dream university. ನಾವೇನೇನ್ ತಪ್ಪು ಮಾಡಿದೀವಿ ಅದನ್ನ ಬೇರೆಯವ್ರು ರಿಪೀಟ್ ಮಾಡಬಾರ್ದು ಅಂತ ಈ ವಿಡಿಯೋ ಮಾಡಿದೀವಿ. ನಾವೇನೇನ್ ಸ್ಟ್ರಗಲ್ ಮಾಡಿದ್ವಿ, ನಮ್ಗೆಲ್ಲ ವಿಷಯ ಒಂದೇ ಕಡೆ ಸಿಕ್ಕಿದ್ರೆ ಬೆಸ್ಟ್ ಅನಿಸ್ತು. ಸೊ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ನಿಮ್ಗೆ ಹೇಳ್ತಿದೀವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಯೂಸ್ಫುಲ್. So if you have any doubts regarding this, just like comment ಮಾಡಿ. ಇಲ್ಲ ಅಂತಂದ್ರೆ if you want to directly contact us, you can mail us. Like we will be more than happy to reply to your queries. So I think we have covered almost everything, and we'll put the points in our description. You can like just go through it if you want to note down. So yeah, we hope you liked our video, and we hope to come with a new video next week maybe, or before that, but we'll like make it as soon as possible. So yeah, hope you all liked it. Hope to see you soon. Bye. Bye. Love you. Bye.